ಅಣ್ಣ ನಮಸ್ತೆ. ನಮಸ್ಕಾರ. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವೇನು ಜಾಗ ಹೋಗ್ಲಿ ಅಂತ ಅನ್ಕೊಳ್ತೀರಾ, ಭೂಮಿ ಅಥವಾ ನೀವು ಉಳಿಸ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತಿದ್ದೀರಾ? ನಾವು ಪ್ರಾಣ ಹೋದ್ರು ನಮ್ಮ ಸುತ್ತಮುತ್ತ 26 ಹಳ್ಳಿಲಿ ಯಾರು ಭೂಮಿ ಕೊಡಕ್ ರೆಡಿ ಇಲ್ಲ. ಯಾರೋ ಕೆಲವರು ರಿಯಲ್ ಎಸ್ಟೇಟ್ ಮಾಡುವಂತವ್ರು ಅತಿ ಹೆಚ್ಚು 50 ಎಕರೆ 60 ಎಕರೆ ಜಮೀನ್ ಮಾಡಿದ್ರು ಬೆರಳೆಣಿಕೆ ಅಷ್ಟು, ಅಂದ್ರೆ ಎಲ್ಲ ಟೋಟಲ್ ತಕೊಂಡ್ರೆ ಒಂದು 5 ರಿಂದ 10% ಬರ್ಬೋದು. 90% ಸಣ್ಣ ಇಳುವರಿದಾರ ಇರೋದ್ರಿಂದ ಅವ್ರ ಜೀವನಾಧಾರ ಇದೇ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಭೂಮಿ ಕೊಡಕ್ ಜನ ಇಲ್ಲಿ ರೆಡಿ ಇಲ್ಲ. ನಾವು ಕೊಡಕ್ ರೆಡಿ ಇಲ್ಲ. ಯಾವುದೇ ಕಾರಣಕ್ಕೂ ಭೂಮಿ ಕೊಡಲ್ಲ. ನಾವು ಟೌನ್ಶಿಪ್ ಆಗಿ ಎ ಸಿಟಿ ಬರುತ್ತೆ ಅಂದ್ರೆ ಒಂದ್ ಸ್ವಲ್ಪ ಅಭಿವೃದ್ಧಿ ಆಗುತ್ತೆ, ನಿಮ್ಗೂ ಬೇರೆ ಕೆಲಸಗಳು ಸಿಗುತ್ತೆ ಅನ್ನೋ ನಂಬಿಕೆ ಅಲ್ವಾ? ಎ ಸಿಟಿ ಆದ್ರೆ ಎಷ್ಟ್ ಜನಕ್ಕೆ ಕೆಲಸ ಕೊಡ್ತಾರೆ? ಏನ್ ಕೆಲಸ? ಬಾತ್ರೂಮ್ ತೊಡೆಯ ಕೆಲಸ ಕೊಡ್ತಾರೆ, ಕಸ ಗುಡ್ಸೋ ಕೆಲಸ ಕೊಡ್ತಾರೆ. ಒಬ್ರು ಕೈ ಕೆಳಗಡೆ ನಾವು ಕೆಲಸ ಮಾಡಬೇಕು. ಗ್ರೂಪ್ ಸಿ ಗ್ರೂಪ್ ಡಿ ನೌಕರ ಕೆಲಸ. ನಾವು ಅದೇ ಒಬ್ರು ಕೈ ಕೆಳಗಡೆ ನಾವು ಕೆಲಸ ಮಾಡ್ಬೇಕಾಗುತ್ತೆ. ಇಲ್ಲಿ ಏನಾಗಿದೆ, ನಾನೇ ಯಜಮಾನ. ನಂದು 1/2 ಎಕರೆ ಜಮೀನ್ ಇದ್ರೆ ಯಾರು ನನ್ ಕೇಳುವಂಗಿಲ್ಲ. ನಂದು ಎಷ್ಟೋದ ವ್ಯವಸಾಯ ಮಾಡ್ಕೊಂಡು ನಾನು ತಿಂಗಳಿಗೆ 50 ರಿಂದ 60 ಸಾವಿರ 1 ಲಕ್ಷನ ಸಂಪಾದನೆ ಮಾಡ್ಕೊಂಡು ಆರಾಮಾಗಿದ್ದೀವಿ. ನೀವ್ ಹೇಳೋದು ಟೌನ್ಶಿಪ್ ಆದ್ರೆ ನಮ್ಗೆ ಯಾವ್ದೋ ಕಸ ಗುಡ್ಸೋದು, ಇಲ್ಲ ಮನೆ ಒರ್ಸೋದು, ಲೇಡೀಸ್ಗೆ ಪಾತ್ರೆ ತೊಳೆಯೋದು, ಕಕ್ಕಸ್ ತೊಳೆಯೋದು, ಆ ತರ ಕೆಲಸ ಕೊಡ್ತಾರೆ. ಆ ತರ ಕೆಲಸ ತಗೊಂಡು ನಾವು ಸ್ವಾಭಿಮಾನದಿಂದ ಬದುಕ್ತಾರೆ ರೈತರು ಯಾರು ಅವಲಂಬಿತರಲ್ಲ. ರೈತರು ಅವ್ರ ಕೆಲಸ ಅವರೇ ಮಾಡ್ಕೊಂಡು ಅವರೇ ಜೀವನ ಮಾಡ್ಕೊಂಡು ಬೇರೆಯವ್ರ ಕೈಗೆ ಕೊಟ್ಟೋದೇ ಹೊರತು ಬೇರೆಯವರಿಂದ ಅಂಗ್ಲಾಗ್ತಾರಲ್ಲ ರೈತರು. ಎಷ್ಟು ಎಕರೆ ಇದೆಯಣ್ಣ ನಿಮ್ದು? ನಮ್ದು 2.5 ಎಕರೆ ಇದೆ. 2.5 ಎಕರೆ ಏನೇನ್ ಬೆಳಿತೀರಾ? ನಾವು ರೇಷ್ಮೆ ಇದೆ, ತೆಂಗಿದೆ, ಹಣ್ಣಿನ ಸಸಿಗಳಿವೆ, ಸೀಮೆ ಹುಲ್ಲಿದೆ, ಹಸ್ಕೊಳ್ಗೆ ಹುಲ್ಲಿದೆ, ಮತ್ತೆ ಬಾಳೆ ಸಣ್ಣ ಪುಟ್ಟ ಚೇಂಜ್ ಮಾಡ್ತಾ ಇರ್ತೀವಿ. ಜೋಳ ಹಾಕ್ತಿವಿ, ಒಂದ್ ಬ್ಯಾಚ್ ಬಾಳೆ ಹಾಕ್ತಿವಿ, ಒನ್ ಇಯರ್ ಜೋಳ ಬೆಳಿತೀವಿ. ಹಂಗೆ ಚೇಂಜ್ ಮಾಡಿ. ಅಂದ್ರೆ ನಮ್ದು ಒಂದು ಇದು ಕೆಲವು ಭೂಮಿಲಿ ಅದೇ ಬೆಳಿಬೇಕಂತ ಇರ್ತದೆ. ನಮ್ ಭೂಮಿಲಿ ಹಂಗಲ್ಲ, ಮಿಶ್ರ ತಳಿ. ಅಂದ್ರೆ ರೇಷ್ಮೆ ಇದೆ, ತೆಂಗು ಬೆಳಿತೀವಿ, ಅದ್ರಲ್ಲಿ ಅಡಿಕೆ ಇರುತ್ತೆ ಒಂದ್ ಕಡೆ, ಅದ್ರಲ್ಲಿ ಏಲಕ್ಕಿ ಬೆಳಿತೀವಿ. ಏಲಕ್ಕಿ ಎಲ್ಲ ಮಿಶ್ರ ತಳಿ ನಮ್ದು. ಅಂದ್ರೆ ನಮ್ದು ಅಕ್ವೈರ್ ಆಯ್ತಾ ಇರೋದು 7,000 ಎಕರೆ ಅಂತ ಹೇಳ್ಕೊಳ್ಳಿ ರೈತರದು. ಅದು ಈ ಬೇರೆ ಕಡೆ ಹೋದ್ರೆ 50,000 ಎಕರೆಲಿ ಬೆಳೆಯೋದ, ನಾವ್ 7,000 ಎಕರೆಲಿ ಬೆಳೆ ತೋರಿಸ್ತಾ ಇದೀವಿ. ಬನ್ನಿ, ಅವ್ರ್ಯಾರು ಇದು ಭದ್ರ ಭೂಮಿ ಅಂತಾರಲ್ಲ, ಯಾವ ಬೆಳೆ ಕೊಡ್ತಾರೋ ಕೊಡ್ಲಿ, ಅದು ಬೆಳೆದಿ ನಾವು ತೋರಿಸ್ತೀವಿ, ಆಮೇಲೆ ಅವ್ರು ಒಪ್ಕೊಳ್ಳಿ. ಮುಖ್ಯಮಂತ್ರಿಗಳು ಹೇಳ್ತಾರೆ ಅಲ್ಲಿ ರೈತರ ಎಲ್ಲ ಯಾರೋ ಒಬ್ರು ಇಬ್ರು 10 ಜನ 20 ಜನ ಅಂತ. ನೀವು ಕಳೆದ ಎಷ್ಟು ವರ್ಷದಿಂದ ಇದೇ ಕೃಷಿನ ನಂಬ್ಕೊಂಡು ಕೆಲಸ ಮಾಡ್ತಾ ವ್ಯವಸಾಯ ಮಾಡ್ತಾ ಇರೋದು. ಮುಖ್ಯಮಂತ್ರಿಗಳು AC ರೂಮ್ ಮೇಲೆ ಕುಂತ್ಕೊಂಡು ಹೇಳ್ತಾ ಇದಾರೆ. ಮತ್ತೆ ಇಲ್ಲಿ ಅವರ ಹಿಂಬಾಲಕರು ಅವರು ಕಮಿಷನ್ ಆಸೆಗೆ, ಅವ್ರ ರಿಯಲ್ ಎಸ್ಟೇಟ್ ದಂಧೆಗೆ ಇಲ್ಲಿ ಅವ್ರಿಗೆ ಹೇಳಿ ಈ ತರ ಹೇಳಿಸ್ತಾ ಇದಾರೆ ಹೊರತು ಮುಖ್ಯಮಂತ್ರಿ ಯಾವತ್ತು ಬಂದು ಇಲ್ಲಿ ಯಾವುದೇ ಅಧಿಕಾರಿ ಆಗ್ಲಿ, ಯಾವ ಮುಖ್ಯಮಂತ್ರಿನೇ ಆಗ್ಲಿ, ಯಾರೇ ಒಬ್ಬ ಅಧಿಕಾರಿ ಬಂದು ಇಲ್ಲಿ ರೈತರ ಹತ್ರ ಸಂವಾದ ಮಾಡಿಲ್ಲ. ಬಂದು ಭೂಮಿ ನೋಡಿಲ್ಲ. ಅವ್ರ ಭೂಮಿ ನೋಡ್ಬಿಟ್ಟು ಆಮೇಲೆ ಮಾತಾಡ್ಲಿ. ಸುಮ್ನೆ ಎಲ್ಲೋ AC ರೂಮ್ ಮೇಲೆ ಕುಂತ್ಕೊಂಡು ಹೇಳ್ಬಿಟ್ರೆ AC ರೂಮ್ ಅಲ್ಲಿ ಯಾವ್ದೇ ಬೆಳೆ ಬೆಳೆಯಕ್ಕಾಗಲ್ಲ. ಭೂಮಿನ ಸ್ವಾಧೀನ ಪಡಿಸೋದಕ್ಕಿಂತ ಮುಂಚೆ ಅಲ್ಲಿರೋ ಜನರಿಗೆ ಯಾರಿಗೆ ತೊಂದರೆ ಆಗ್ತಿದೆ ಅಂತ ಹೇಳಿ ಅವನ್ನೆಲ್ಲ ಸಮಾಲೋಚನೆ ಮಾಡಿ ಅವ್ರ ಹತ್ರ ಇಷ್ಟು % ಅಂತ ಒಪ್ಪಿಗೆ ತಗೊಳ್ಬೇಕು ಅಂತ ಹೇಳ್ತಾರೆ. ಆ ರೀತಿ ಯಾರಾದ್ರೂ ಬಂದಿದ್ರೆ? ಒಬ್ರು ಬಂದಿಲ್ಲ. ನಾನು ಅದೇ ಹೇಳುದು, ಯಾವ ಅಧಿಕಾರಿ ಆಗ್ಲಿ, ಯಾವುದೇ ಯಾರು ಒಬ್ರು ಒಂದೂರ್ ಯಾರು ಬಂದಿಲ್ಲ. ಸುಮ್ನೆ ಅವರೇ ನೋಟಿಫಿಕೇಶನ್ ಮಾಡ್ತಾರೆ, ಪ್ರಿಮಿನರಿ ನೋಟಿಫಿಕೇಶನ್, ಭೂಮಿ ಅಕ್ವೈರ್ ಆಯ್ತಾ ಇದೆ ಅಂತ. ಯಾರು ಒಬ್ರು ಇಲ್ಲಿವರೆಗೂ ಬಂದು ಯಾರನ್ನು ರೈತರನ್ನ ಕಾಂಟ್ಯಾಕ್ಟೇ ಮಾಡಿಲ್ಲ. ನಾವು ಹೆಚ್ಚು ಕಮ್ಮಿ 454 ದಿನ ಆಯ್ತು. ಅವತ್ತಿಂದಾನು ಧರಣಿ ಮಾಡ್ತಾನೆ ಇದ್ದೀವಿ. 1.5 ವರ್ಷದಿಂದ ಅಲ್ಲಿಗೆ ಆಗ್ಲಿ ಅಟ್ಲೀಸ್ಟ್ ಒಂದು ಮಾನವೀಯತೆ ದೃಷ್ಟಿಯಿಂದ ಒಬ್ಬ ರಾಜಕಾರಣಿ ಆಗ್ಲಿ, ಒಬ್ಬ ಅಧಿಕಾರಿ ಆಗ್ಲಿ, ಸಿಎಂ ಆಗಿದ್ದಾಗ್ಲೂ ಬಂದಿಲ್ಲ, ಯಾರು ಬಂದಿಲ್ಲ, ಡೆಪ್ಟಿ ಸಿಎಂ ಆಗಿದ್ದಾಗೂ ಬಂದಿಲ್ಲ. ಇಲ್ಲಿ MLA ಅವರೆಲ್ಲ ಬಾಲಕೃಷ್ಣ ಅವರು ಬಂದಿಲ್ಲ. ಅಧಿಕಾರಿಗಳು DC ಇದ್ದಾರೆ, DCನೂ ಕರುಣೆಗಾರು ಬಂದು ಏನಪ್ಪ ನಿಮ್ ಸಮಸ್ಯೆ ಅಂತ ಕೇಳಿಲ್ಲ. ಯಾವ್ದೇ ಸಣ್ಣ ಅಧಿಕಾರಿನೂ ಬಂದು ಇಲ್ಲಿ ವಿಚಾರಣೆ ಮಾಡಿಲ್ಲ. ಸುಮ್ನೆ ಅವರು AC ರೂಮ್ ಮೇಲೆ ಕುಂತ್ಕೊಂಡು ಇಲ್ಲಿ ರೈತರಿಲ್ಲ ಅಂತ ಇದಾರೆ. ಬಂದ್ ನೋಡ್ರೆ ತಾನೆ ರೈತರು ಇದ್ದಾರಾ ಇಲ್ವಾ ಅನ್ನೋದು. ಆಮೇಲೆ ಬೆಳೆಯಕ್ ಆಯ್ತಾ ಇಲ್ಲ ಅಂತ ಇದಾರೆ. ಅವ್ರು ಯಾವ ಬೆಳೆ ಕೊಡ್ತಾರೋ ನಾವು ಬೆಳೆಯಕ್ ರೆಡಿ ಇದ್ದೀವಿ. ಒಂದಿಷ್ಟು ಜನ ಕಾಂಗ್ರೆಸ್ಸಿಗರು ಹೇಳ್ತಿರುವಂತದ್ದು, ಯಾರು ಟೌನ್ಶಿಪ್ ಅನ್ನ ವಿರೋಧ ಮಾಡ್ತಿದ್ದಾರೆ ಅವರೆಲ್ಲ JDS ಏಜೆಂಟ್ಗಳು, ಅದಕ್ಕೆ ವಿರೋಧ ಮಾಡ್ತಿದ್ದಾರೆ ಅಂತ. ಆ ರೀತಿ ಏನಾದ್ರು ಇದೆಯಾ? ಆತರ ಇಲ್ಲ ಸರ್. JDS ಏಜೆಂಟ್ಗಳು ಯಾರು ಇಲ್ಲಿ ವಿರೋಧ ಅಲ್ಲ. ನಾವು ಓಡಾಡ್ತಾ ಇರೋದು ರೈತ ಸಂಘದಿಂದ. ರೈತರು ಮಾತ್ರ ಓಡಾಡ್ತಾ ಇರೋದು. ಅವರು ಬೆಂಬಲ ಕೊಡ್ತಾ ಇದಾರೆ ಅಷ್ಟೇ. ನಾವು ಇವಾಗ ಕಾಂಗ್ರೆಸ್ ಅವ್ರು ಬಂದು ನಾವು ಬೆಂಬಲ ಕೊಡ್ತೀವಿ ಅಂದ್ರೆ ನಾವು ಕಾಂಗ್ರೆಸ್ ಅವ್ರನ್ನ ತಳ್ಳಲ್ಲ. ನಮ್ಗೆ ಏನ ಬೇಕು, ನಮ್ಗೆ ಜಮೀನ್ ಬೇಕಷ್ಟೇ. ನಮ್ ಜಮೀನ್ ಉಳಿಸ್ಕೊಳಕ್ಕೆ ನಮ್ಗೆ ಯಾರು ಬರ್ಲಿ ನಮ್ಮ ಹತ್ರಕ್ಕೆ, ನಾವು ಅವ್ರನ್ನ ಒಳಗ್ ಸೇರ್ಸ್ಕೊತೀವಿ ಹೊರತು ದೂಡಲ್ಲ. ಮೊದಲನೇ ಬಾರಿಗೆ ಜಮೀನ್ ಉಳ್ಸಕ್ ಬರೋರ್ ಮಾತ್ರ, ಜಮೀನ್ ಕಿತ್ಕೊಳಕ್ ಬರೋರ್ನ ನಾವು ಹತ್ರಕ್ಕೂ ಸೇರ್ಸಲ್ಲ. ಸರಿ ಅಣ್ಣ, ಮೊದಲನೇ ಬಾರಿಗೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರಲ್ಲ, ಆಗ ಅವರೇ ಫಸ್ಟ್ ಮೊದಲಿಗೆ ಟೌನ್ಶಿಪ್ ಅನ್ನ ಮಾಡ್ಬೇಕು ಅನ್ನೋ ಪ್ರಪೋಸಲ್ ಅನ್ನ ಮುಂದೆ ಇಟ್ಟಿದ್ದು. ಅವತ್ತಿಗೂ ನೀವು ವಿರೋಧ ಮಾಡಿದ್ರಾ? ಅವತ್ತಿಗೂ ವಿರೋಧ ಇತ್ತು. ಅಂದ್ರೆ ಇವಾಗ ಯಾರು ಹೋಗಿ ಬೇಕಂತ ಇದಾರೋ ಅವರೇ ಮೇನ್ ಆಗಿ ಬಂದು ವಿರೋಧ ಮಾಡಿದ್ರು. ಅವಾಗ
ಕುಮಾರಸ್ವಾಮಿ ಮಾಡಿದಾಗ 22 ವರ್ಷ ಆಯ್ತು. ಅವತ್ತು ನಾವು ಇಷ್ಟು ಡೆವಲಪ್ ಆಗಿರ್ಲಿಲ್ಲ ಅಂದ್ರೆ ಜಾಸ್ತಿ ಮಿಶ್ರ ಬೆಳೆ ಬೆಳೀತಾ ಇರ್ಲಿಲ್ಲ ರೈತರುಗಳು. ನೀರಾವರಿ ಅಷ್ಟು ಮಾಡಿರ್ಲಿಲ್ಲ. ಯಾಕಂದ್ರೆ ಒಬ್ರು ನೀರಾವರಿ ಮಾಡಿ ಅದ್ರಲ್ಲಿ ಅಭಿವೃದ್ಧಿ ಹೊಂದ್ರು ಅಂತ ಎಲ್ಲಾ ರೈತರು ಅದೇ ತರ ಮಾಡಿ ಒಂದು ಭೂಮಿನೂ ಇಲ್ಲಿ ಪಾಳ್ಬಿಡ್ಲಿಲ್ಲ. ಇವಾಗ ಎಲ್ಲ ಅಭಿವೃದ್ಧಿ ಮಾಡಿ ಇವಾಗ ಫಸಲೆಲ್ಲ ಬಂದಿದೆ. ಇಲ್ಲಿ ಮಳೆ ಆಶ್ರಿತ ಜಾಸ್ತಿ ಇದೆಯಾ, ನೀರಾವರಿ ಜಾಸ್ತಿ? ನೀರಾವರಿ. ಮಳೆ ನಮ್ಗೆ 5 ವರ್ಷ ಇಲ್ದವರು ನಾವು ಜೀವನ ಮಾಡ್ತೀವಿ. ನೀರಾವರಿ ಅಷ್ಟು ಹೇರಳವಾಗಿದೆ. ನಮ್ಗೆ 100 ಇಂದ 150 ಅಡಿಗೆ ಯಥೇಚ್ಛವಾಗಿ ನೀರು ಬರುತ್ತೆ. ಅದರಿಂದ ನಮ್ಗೇನು ಇಲ್ಲಿ ನೀರು ಮಳೆ ಹುಯ್ಬೇಕಂತಾನೆ ಏನಿಲ್ಲ. 5 ವರ್ಷ ಮಳೆ ಇಲ್ದವರು ನಾವು ಬೆಳೆ ಬೆಳಿತಾನೆ ಇರ್ತೀವಿ. ಬನ್ನಿ, ಅವಾಗೂ ಹಿಂಗೆ ಹಸ್ರಾಗಿರ್ತದೆ. ನೀವು ಬಂದ್ ನೋಡಿ, ನೀವು ತೋರ್ಸಿ ಇದೆಲ್ಲ ಹಸ್ರಾಗಿರೋದು ನಿಮ್ಗೂ ಕಾಣುತ್ತಲ್ಲ. ಕೊನೆಯದಾಗಿ ಸರ್ಕಾರಕ್ಕೆ ಏನ್ ಕೇಳ್ಕೊಳ್ತೀರಾ? ದಯವಿಟ್ಟು ರೈತರನ್ನ ಒಕ್ಕಲೆಬ್ಬಿಸೋ ಕೆಲಸ ಅಂತೂ ಮಾಡಕ್ ಹೋಗ್ಬೇಡಿ. ರೈತರನ್ನ ಎದುರಾಕೊಂಡು ಉಳ್ದು ಸರ್ಕಾರ ಯಾವ್ದು ಇಲ್ಲ. ನೀವೇ ನಾವು ಮಾಡೇ ಮಾಡ್ತೀವಂತ ಬಂದ್ರೆ ನಮ್ಮ ರೈತರ ಹೆಣದ ಸಮಾಧಿ ಮೇಲೆ ನೀವು ಟೌನ್ಶಿಪ್ ಕಟ್ಬೇಕಾಗುತ್ತೆ. ಯಾಕಂದ್ರೆ ರೈತರು ಯಾರು ಭೂಮಿ ಕೊಡಕ್ ರೆಡಿ ಇಲ್ಲ. ಟೌನ್ಶಿಪ್ ಮಾಡ್ಲೇಬೇಕನ್ನೋ ಉದ್ದೇಶ ಇದ್ರೆ ನೀವು ವಿಷ ತಂದ್ಬಿಡಿ ಎಲ್ಲರಿಗೂ. ರೈತರು ಎಲ್ಲ ಕುಂತ್ಕೊಬಿಡ್ತೀವಿ. ನೀವೇ ಉಣಿಸ್ಬಿಡಿ, ನೀವೇ ಅನ್ನಕ್ಕೆ ಹಾಕಿ ಬೆಳೆಸಿ ತಿನ್ಸ್ಬಿಡಿ. ಆಮೇಲೆ ಅವ್ರನ್ನ ಸಮಾಧಿ ಮೇಲೆ ನೀವು ಟೌನ್ಶಿಪ್ ಕಟ್ಟೋರಿ. ಸರಿ, ಇದೆ.